ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋದಲ್ಲಿ ಸ್ವಾಗತ. ಇವತ್ತು ನಾನು ರಾಯಚೂರು ಟು ನಂದ್ಯಾಲ್ ಟು ಮಹಾನಂದಿಗೆ ಹೋಗ್ತಾ ಇದ್ದೀನಿ. ನಾನು ಮತ್ತೆ ನನ್ನ ಫ್ರೆಂಡ್ ವೆಂಕಟ್ ಪ್ರಸಾದ್ ಅಂತ ಒಂದು ಬಸ್ಸಲ್ಲಿ ಕುಂತಿದ್ದಾನೆ. ನಾವು ಈ ಬಸ್ ಹತ್ತಿ ಹೋಗ್ತಾ ಇದೀವಿ. ಈ ಬಸ್ ವಿಜಯಪುರ ಟು ಶ್ರೀಶೈಲಂಗೆ ಹೋಗುತ್ತೆ. ನಮ್ಮ ರಾಯಚೂರಿಗೆ 10 ಬರುತ್ತೆ. ಮಹಾನಂದಿಗೆ ಹೋಗ್ಬೇಕಂದ್ರೆ ಮೊದಲು ರಾಯಚೂರು ಟು ಕರ್ನೂಲ್ಗೆ ಹೋಗ್ಬೇಕು. ಕರ್ನೂಲ್ ಸಹ ಟ್ರೈನ್ಗಳಿದಾವೆ. ಟ್ರೈನ್ ಹತ್ತಿ ನಂದ್ಯಾಲ್ಗೆ ಹೋಗ್ಬೇಕು. ಬಸ್ ಒಳಗಡೆ ಹೋಗೋಣ. ನಮ್ಮ ಫ್ರೆಂಡ್ ನ ತೋರಿಸ್ತೀನಿ. ಇವನೇ ನೋಡಿ ನಮ್ಮ ಫ್ರೆಂಡ್ ವೆಂಕಟ್ ಪ್ರಸಾದ್. ಕರ್ನೂಲ್ ಬಸ್ ಸ್ಟ್ಯಾಂಡ್ ಗೆ ಬಂದೇ ಬಿಟ್ಟು ನೋಡಿ. ಬಸ್ ರಾತ್ರಿ 1:15 ಇಳಿಸಿದೆ ಕರ್ನೂಲ್ ಬಸ್ ಸ್ಟ್ಯಾಂಡ್ ಗೆ. ಆಟೋ ಹಿಡ್ಕೊಂಡು ಕರ್ನೂಲ್ ಸ್ಟೇಷನ್ ಗೆ ಹೋಗ್ಬೇಕು. ಆಟೋ ಸಿಕ್ಕಿತ್ತು. ಆಟೋ ಹಿಡ್ಕೊಂಡು ಸೀದಾ ಇವಾಗ ಕರ್ನೂಲ್ ರೈಲ್ವೆ ಸ್ಟೇಷನ್ ಗೆ ಹೊರಟಿದ್ದೀವಿ. ಕರ್ನೂಲ್ ರೈಲ್ವೆ ಸ್ಟೇಷನ್ ಗೆ ಬಂದೇ ಬಿಟ್ಟು ನೋಡಿದೆ. ಕರ್ನೂಲ್ ರೈಲ್ವೆ ಸ್ಟೇಷನ್. ಇವಾಗ ಕರ್ನೂಲ್ ಸಹ ನಂದ್ಯಾಲ್ಗೆ ಟ್ರೈನ್ ಇದೆ 2:15. ಅದೇ ಟ್ರೈನ್ ಹತ್ತಿ ನಂದ್ಯಾಲ್ಗೆ ಹೋಗ್ತಾ ಇದೀವಿ. ಇದು ಕರ್ನೂಲ್ ರೈಲ್ವೆ ಸ್ಟೇಷನ್ ಒಳಗಡೆ. ನಂದ್ಯಾಲ್ ರೈಲ್ವೆ ಸ್ಟೇಷನ್ ಗೆ ಬಂದೇ ಬಿಟ್ಟು ನೋಡಿ. ಇದೆ ನಂದ್ಯಾಲ್ ರೈಲ್ವೆ ಸ್ಟೇಷನ್. ನಾವು ಇದೇ ಟ್ರೈನ್ ಹತ್ತಿ ಬಂದಿದ್ದೀವಿ ಕರ್ನೂಲ್ ಸಹ ನಂದ್ಯಾಲ್ಗೆ. ಇದು ಕಾಚಿಗೂಡ ಟು ಗುಂಟೂರ್ಗೆ ಹೋಗುತ್ತೆ. ಈ ಟ್ರೈನ್ ಕರ್ನೂಲ್ಗೆ 2:15 ಬರುತ್ತೆ ರಾತ್ರಿ. ಹಾಗೆ ಬೆಳಿಗ್ಗೆ 5:15 ನಂದ್ಯಾಲ್ಗೆ ತಲುಪುತ್ತೆ. ಇದೇ ನೋಡಿ ನಂದ್ಯಾಲ್ ಸಹ ಆಟೋ ಹಿಡ್ಕೊಂಡು ಸೀದಾ ಮಹಾನಂದಿ ಕಡೆ ಹೊರಟಿವಿ. ನಂದ್ಯಾಲ್ ಟು ಮಹಾನಂದಿ 14 ಕಿಲೋಮೀಟರ್ ಇದೆ. ಮಹಾನಂದಿ ಕಡೆ ಬಾಳೆಹಣ್ಣು ಜಾಸ್ತಿ ಬೆಳಿತಾವೆ ನೋಡಿ. ನೋಡಿ ಎಲ್ಲಿ ನೋಡಿದ್ರು ಬಾಳೆಹಣ್ಣು ಗಿಡಗಳೇ ಕಾಣ್ತಾ ಇದಾವೆ ನೋಡಿ. ಮಹಾನಂದಿಗೆ ಬಂದೇ ಬಿಟ್ಟು ನೋಡಿ. ಇದು ಮಹಾನಂದಿ ಹೊರಗಡೆ ನೋಟ ನೋಡಿ. ಬರೀ ಒಳಗಡೆ ಹೋಗೋಣ. ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಸಹ ನೋಡಿ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಗುಡಿದು ಹಾಗೂ ಹಿಂದ್ಗಡೆ ಬೆಟ್ಟದ್ದು. నీ పేరేం బ్రో? శ్రీను. ఏడుంటావు? శ్రీనివారం. ఓకే బ్రో. దర్శనం చేయించినందుకు థ్యాంక్ యూ బ్రో. ಸೀದಾ ಗರ್ಭಗುಡಿಗೆ ದರ್ಶನ ಮಾಡಿಸೋಣ ಈ ನಮ್ಮ ಶ್ರೀನು ಬ್ರೋ. ತುಂಬ ಧನ್ಯವಾದಗಳು ಬ್ರೋ ದರ್ಶನ ಮಾಡಿಸಿದ್ದಕ್ಕೆ. ಈ ಹೂವು ನೋಡಿ ಹೇಗೆ ಇದೆ. ಹೂವದ ಹೆಸರು ಏನಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದ್ರ ಹೂವದ ನಡುವ ಶಿವಲಿಂಗ ಥರ ಇದೆ. ಇವಾಗ ನಾವು ದೊಡ್ಡ ನಂದಿ ನೋಡೋಕೆ ಬಂದೀವಿ. ಬರ್ರಿ ದೊಡ್ಡ ನಂದಿ ತೋರಿಸ್ತೀನಿ ಹೇಗಿದೆ ಅಂತ.
ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.